ಇದು ಬಂದು ಡೇ 21 ಆ್ಯಂಡ್ 22 ಆಗಿರುತ್ತೆ. ಆ್ಯಂಡ್ ದಟ್ ಈಸ್ ಸಂಡೇ ಆ್ಯಂಡ್ ಮಂಡೇದಾಗಿರುತ್ತೆ. ಮಾರ್ನಿಂಗ್ ಇದೆ ಆ್ಯಸ್ ಯೂಶುವಲ್ ಜೀರಾ ಆ್ಯಂಡ್ ಲೆಮನ್ ವಾಟರ್ ಕುಟ್ಕೊಂಡು ಸಂಡೇ ವಾಕಿಂಗ್ ಹೋಗಲಿಲ್ಲ. ಇವತ್ತು ತುಂಬ ಲೇಟಾಗಿ ಹೋಗಿತ್ತು, ಇದೆಲ್ಲ ಲೇಟಾಗಿ ಹೋಗಿತ್ತು, ನಿದ್ದೆ ಎಲ್ಲ ಸರಿಯಾಗಿರಲಿಲ್ಲ. ಸೊ ಹಾಗಾಗಿ ಮಲ್ಕೊಂಡಿದ್ದೆ. ಇದು ಫಸ್ಟ್ ಟೈಮ್ ನೋಡಿ ಇವತ್ತು ವಾಕಿಂಗ್ ಹೋಗಿಲ್ಲ. ತುಂಬ ನೋಡಿ ಹೋಗೋದು ನಾನು ಹೋಗೇ ಇಲ್ಲ ವಾಕಿಂಗ್ ಅನ್ನೋ ದಿನ ಯಾವುದೂ ಇಲ್ಲ. ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟಿಗೆ ಮಾಡಿದೆ. ಅವ್ರಿಗೆಲ್ಲ ದೋಸೆ ಮಾಡಿಕೊಟ್ಟೆ. ದೋಸೆ ಇವ್ರು ಯಾರು ಬ್ರೆಡ್ಡು ಎಗ್ಗು ಬೇಡ ಅಂದರೆ, ಸೊ ನಾನಂತೂ ಮಾಡಿಕೊಂಡೆ. ಎಗ್ ಟೋಸ್ಟು ಮತ್ತು ವೆಜಿಟೇಬಲ್ಲು ಮತ್ತು ಬ್ರೆಡ್ ಟೋಸ್ಟು ಮಾಡಿಕೊಂಡು ತಿಂದೆ. ಸಖತ್ತಾಗಿತ್ತು. ಐ ಎಂಜಾಯ್ ಸಂಡೇ ಬ್ರೇಕ್ಫಾಸ್ಟ್. ಅದಾದಮೇಲೆ ಲಂಚಿಗೆ ಮಾಡಿದ್ದೆ ನಾನು ಸೊಪ್ಪಿನ ಪಲ್ಯ, ದಾಲು, ಅನ್ನ ಮತ್ತು ಎಗ್ ಫಾರ್ ಪ್ರೋಟೀನಿಗೆ ಮಾಡ್ಕೊಂಡಿದ್ದೆ ನಾನು. ಸೊ ಅವ್ರು ಯಾರು ಎಗ್ ತಿಂದಿಲ್ಲ. ನನ್ನ ಮಗ ಒಬ್ಬ ತಿಂದ, ದೊಡ್ಡವನು ಅಷ್ಟೇ, ಚಿಕ್ಕವನು ಒಬ್ಬ ತಿಂದ ಅಷ್ಟೇ, ದೊಡ್ಡವನು ತಿನ್ನಲಿಲ್ಲ. ಹೊಟ್ಟೆ ಎಲ್ಲ ಅದೇ ಇವಾಗ ಡಾಕ್ಟರ್ ತಿನ್ಬಿಡಿ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ಅದಾದಮೇಲೆ ಒಳ್ಳೆ ಊಟ ಲೈಟ್ ವೆಯ್ಟಾಗಿ ರೈಸ್. ನೋಡಿ ನಾನು ಎವ್ರಿಡೇ ತುಂಬ ಜನ ಅನ್ಕೋತಾರೆ ನಾನು ರೈಸ್ ಬಿಟ್ಬಿಡ್ತೀನಿ, ರೈಸ್ ಬಿಟ್ಬಿಡಬೇಕು ಅಂತ. ರೈಸ್ ಈಸ್ ಮೋರ್ ಗುಡ್ ಆ್ಯಸ್ ಕಂಪೇರ್ಡ್ ಟು ನಿಮಗೆ ಹೇಳಬೇಕಂದ್ರೆ ಚಪಾತಿಗಿಂತ ತುಂಬ ಒಳ್ಳೆಯದು ರೈಸು. ಬಟ್ ಪೋರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ಚಪಾತಿ ನೀವು ಎಷ್ಟೇ ತಿಂದರೆ ಚಪಾತಿಗೂ ಅಷ್ಟೇ ಸೇಮ್ ಒಂದು 20 ಗ್ರಾಮ್ಸ್ ಅಷ್ಟು ಕ್ಯಾಲರೀಸ್ ಕಮ್ಮಿ ಇರುತ್ತೆ. ಬಟ್ ಅದರಲ್ಲಿ ಇನ್ನೂ ಗ್ಲೂಟಿನ್ ಜಾಸ್ತಿ ಇರುತ್ತೆ. ಸೊ ನನಗೆ ಚಪಾತಿಗಿಂತ ಅನ್ನನೇ ಬೆಸ್ಟ್ ಅನಿಸುತ್ತೆ. ಆ್ಯಕ್ಚುಲಿ ಇಟ್ಸ್ ಅ ಫ್ಯಾಕ್ಟ್ ಆಸ್ ವೆಲ್. ಸೊ ಎಗ್ ಜೊತೆ ಹಾಕ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ಊಟ ತೃಪ್ತಿಕರವಾಗಿತ್ತು. ಸೊ ಹಾಗದು ನಿಧಾನಕ್ಕೆ ಎಂಜಾಯ್ ಮಾಡಿ. ಆ ಟೈಮಲ್ಲಿ ನೀವು ಫೋನ್ ಇಟ್ಕೊಳ್ಳೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆರಾಮಾಗಿ ಊಟಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅವಾಗ ಅದು ನಮಗೆ ರೆಸ್ಪೆಕ್ಟ್ ಮಾಡುತ್ತೆ, ಅದು ನಮ್ಮ ಬಾಡಿಗೆ ಅದು ಹತ್ತುತ್ತೆ, ಅದರ ನ್ಯೂಟ್ರಿಷನ್ಸ್ ನಮಗೆ ಸಿಗುತ್ತೆ. ಅದಾದಮೇಲೆ ನನ್ನ ಮಗನ ಕೂರಿಸ್ಕೊಂಡು ಅವನಿಗೆ ನಾನು ಮ್ಯಾಥ್ಸ್ ಕ್ಲಾಸಸ್ ತೊಗೊಂಡೆ. ಎಕ್ಸಾಮ್ ಇದೆ ಅಂದ್ಬಿಟ್ಟು ಟ್ಯೂಸ್ಡೇ ಐ ಥಿಂಕ್ ವೆಡ್ನೆಸ್ಡೇ ಟೆಸ್ಟ್ ಇದೆ ಅವನಿಗೆ. ಸೊ ಹಾಗಾಗಿ ಮ್ಯಾಥ್ಸು ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದೆ. ಟೈಮು ಮತ್ತು ಯಾವುದೋ ಲೆಸನ್ಸ್ ಇತ್ತು, ಮಲ್ಟಿಪ್ಲಿಕೇಶನ್. ಸೊ ಹೇಳ್ಕೊಡ್ತಾಯಿದ್ದೆ, ಮಾಡ್ತಾಯಿದ್ದೆ. ಸ್ವಲ್ಪ ತರಲೆ ಮಾಡ್ತೇನೆ, ಸ್ವಲ್ಪ ಕೂತ್ಕೊಂಡು ಒಂದೇ ಸತಿ ಮಾಡಬೇಕು. ಇತ್ತೀಚೆಗೆ ಈಗ ಸ್ವಲ್ಪ ಡಿಸ್ಟ್ರಕ್ಷನ್ ಜಾಸ್ತಿ ಆಗಿದೆ, ಬರೀ ಆಟ 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 ಅಂತ ಮಾಡ್ತಾನೆ. ಮೊದಲು ಅವನಿಗೆ ಕೂತ್ಕೊಂಡು ಎಲ್ಲ ಮಾಡಿಬಿಡ್ತಿದ್ದೆ. ಈಗ ಸ್ವಲ್ಪ ಕೂರಿಸ್ಕೊಬೇಕು ಒತ್ತಾಯದ ಪೂರ್ವಕವಾಗಿ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಹೀಗೆ ಇರ್ತಾರಲ್ವ. ಸೊ ನೋಡಿ ನನ್ನ ಟೈಮು ಹೀಗೆ. ನಾನು ಆ್ಯಕ್ಚುಲಿ ನಾನು ಟೀಚರು, ಐ ಥಿಂಕ್ ಹೈಸ್ಕೂಲ್ ಟೀಚರ್ ಇದ್ದೆ ನಾನು. ಐ ಥಿಂಕ್ 10 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಸೊ ವರ್ಕ್ ಆದಮೇಲೆ ಇವಾಗ ಏನಾಗ್ತಿದೆ ಅಂದರೆ, ಸೊ ಟಿಲ್ ಕರೋನಾ ನಾನು ವರ್ಕ್ ಮಾಡಿದೆ ನಾನು. ಅದಾದಮೇಲೆ ಮಾಡೋಕ್ಕಾಗಲಿಲ್ಲ, ರಿಸೈನ್ ಮಾಡಿದೆ. ಸೊ ಇವ್ನು 2ನೇ ಮಗ ಹುಟ್ಟಿದ ಮೇಲೆ ಅಂತೂ ನನಗೆ ಟೈಮೇ ಸಿಕ್ಕಿಲ್ಲ. ಬಟ್ ನನ್ನ ಆಸೆ, ನನ್ನ ಒಂದು ಲೈಫ್ ಇಂಟೆನ್ಷನ್ ಇದ್ದಿದ್ದು ನನಗೆ ಜಾಬೇನೆ. ಅದ್ರ ಬಗ್ಗೆ ಒಂದಿನ ಖಂಡಿತ ಮಾತಾಡ್ತೀನಿ. ನನ್ನ ಲೈಫ್ ಇಂಟೆನ್ಷನ್ನು ಜಾಬ್ ಅದರ ಬಗ್ಗೆ ಎಲ್ಲ. ಅದಾದಮೇಲೆ ಹೊರಗಡೆ ಸ್ವಲ್ಪ ಎಕ್ಸ್ಚೇಂಜ್ ಕೆಲಸ ಇತ್ತು, ಅದು ಹೋಗಿದೆ. ಸೊ ನನ್ನ ಡ್ರೆಸ್ ಔಟ್ಫಿಟ್ ಹೇಗಿದೆ ಅಂತೇಳಿ ಅದಾದಮೇಲೆ ಮನೆಗೆ ಬಂದು ಒಂದು ಅಂದರೆ ಗೂಸ್ಬೆರಿ ತಿಂದೆ, ತುಂಬ ಚೆನ್ನಾಗಿತ್ತು. ಬೆಟ್ಟದ ನೆಲ್ಲಿಕಾಯಿ ಹೈ ವಿಟಮಿನ್ ಸಿ ಈ ಟೈಮಲ್ಲಿ ಸೀಸನಲ್ಲಿ ಸಿಗುತ್ತೆ. ತಿನ್ನಿ ಡೈಲಿ, ಒಂದು ವರ್ಷಬೇಡ ತಿಂದ್ರೂ ತುಂಬಾ ಒಳ್ಳೆಯದು. ಅದಾದಮೇಲೆ ಆರೆಂಜ್ ಫ್ರೂಟ್ ಟೈಮಲ್ಲಿ ಫ್ರೂಟ್ ತೊಗೊಂಡೆ. ಅದಾದಮೇಲೆ ಸನಿ ಸೈಡ್ ಅಪ್ ಮಾಡ್ಕೊಳ್ಳೋಣ ಅಂತ ಅದು ಏನೇನೋ ಆಯಿತು. ಒಟ್ಟಲ್ಲಿ ಚೆನ್ನಾಗಿತ್ತು, ಮಾಡಿಕೊಂಡು ತಿಂದೆ ಫಾರ್ ಪ್ರೋಟೀನ್. ಇದು ನನ್ನ ಇವತ್ತಿನ ಡಿನ್ನರ್ ಆಗಿತ್ತು. ಸೊ ಡಿನ್ನರ್ ಆಲ್ವೇಸ್ ನಂದು ಲೈಟಾಗೇ ಇರುತ್ತೆ. ಅದ್ರ ಫ್ರೂಟ್ಸು ಗಿಟ್ಸು ಇದೆಲ್ಲ ಆದರೆ ಹೆವಿನೇ ಆಗಿರುತ್ತೆ ನನಗೆ ಆ್ಯಕ್ಚುಲಿ. ಅದಾದಮೇಲೆ ಇದು ಬಂದು ಮಂಡೇ ಆ್ಯಸ್ ಯೂಶುವಲ್ ಲೆಮನ್ ಆ್ಯಂಡ್ ಜೀರಾ ವಾಟರ್ ಮಾರ್ನಿಂಗ್ ಅಲಾಂಗ್ ವಿತ್ ದಟ್. ಆಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡೆ. ಕೂದಲೆಲ್ಲ ಈ ಚಳಿಗೋದಕ್ಕೆ ಒಂಥರ ಬ್ರಿಟಲ್ ಥರ ಆಗೋಗಿದೆ. ಸೊ ಅದಾದಮೇಲೆ ಬಂದು ಸ್ನಾನ ಮಾಡಿಕೊಂಡು ಯೋಗ ಮಾಡಲಿಲ್ಲ, ಅದು ಜಿಮ್ಮಲ್ಲೇ ಮಾಡೋಣ ಅಂದ್ಬಿಟ್ಟು. ಅದಾದಮೇಲೆ ನನಗೆ ಬೇಕಾಗಿರುವಂಥ ಫುಲ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಹಾಕ್ಕೊಂಡು, ಒಂದು ಕ್ಯಾಪ್ಸಿಕಮ್, ಟೊಮ್ಯಾಟೊ, ಧನಿಯಾ ಎಲ್ಲ ಹಾಕ್ಕೊಂಡು ಒಂದು ಆಮ್ಲೆಟ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದೆ. ನಮ್ಮ ಮನೆಯವ್ರಿಗೆಲ್ಲ ಮಾಡಿದ್ದೆ ನಾನು ಆಲೂ ಪರಾಟ, ಮತ್ತು ನಮ್ಮ ಮನೆಯವರಿಗೆ ಕ್ಯಾಪ್ಸಿಕಮ್ ಪರಾಟ ಮಾಡಿಕೊಟ್ಟೆ. ಅವ್ರಿಗೆ ಆಲೂ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಅದಾದಮೇಲೆ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊಪ್ಪಿನ ಪಲ್ಯ ಒಂದು ಇದು ಬಂದು ಅದೇ ಚಪ್ರದವ್ರಿಗೆ ಅದರದ್ದು ಡ್ರೈ ಪಲ್ಯ. ಆಮೇಲೆ ದಾಲ್ ಮಾಡಿದ್ದೆ. ಅದಾದಮೇಲೆ ಚಿಕನ್ನು ನನಗಾಗಿ ಬೇಕಿರೋದ್ರಿಂದ ಚಿಕನ್ನು ಕೂಡ ಮಾಡಿಕೊಂಡೆ. ಸೊ ನನಗೆ ಐ ಥಿಂಕ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಇಷ್ಟು 4 ದಿನ ನಾನು ಚಿಕನ್ ತಿನ್ಬೋದು. ಬಾಕಿ ಟೈಮಲ್ಲಿ ಹೇಗೂ ಕೂಡ ತಿನ್ನೋಕ್ಕಾಗಲ್ಲ. ಥರ್ಸ್ಡೇ ಆಮೇಲೆ ಫ್ರೈಡೇ ಈ ಥರದ್ದೆಲ್ಲ ನಂದು ಇದಿರೋದ್ರಿಂದ ಸೊ ಅವಾಗ ತಿನ್ನೋಕ್ಕೆ ಆಗೋದಿಲ್ಲ. ಸೊ ಪ್ರೋಟೀನ್ ಕವರ್ ಆಗಲೇಬೇಕು ನಂದು. ಈಗ ಇನ್ಸುಲಾಸ್ಗೆ ಟ್ರೈ ಮಾಡ್ತಿರೋದ್ರಿಂದ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ದಿಸ್. ಸೊ ಒಂಥರ ಯಮ್ಮಿ ಆಗಿತ್ತು ಚಿಕನ್ನು, ಕೇಳಬೇಡಿ, ಸಖತ್ ಚೆನ್ನಾಗಿತ್ತು ಇವತ್ತು, ಟೇಸ್ಟಿಯಾಗಿತ್ತು. ಜಾಸ್ತಿ ಏನು ಓವರಾಗಿ ಹಾಕೋಕ್ಕೋಗಲ್ಲ, ಎಣ್ಣೆಗಿಣ್ಣೆ ಏನೂ ಹಾಕೋಕ್ಕೋಗಲ್ಲ, ನಾರ್ಮಲಾಗಿ ಮಾಡ್ಕೊತೀರಿ. ಬಟ್ ಸೂಪರ್ಬ್ ಯಮ್ಮಿ ಆಗಿತ್ತು. ಫಸ್ಟು ವೆಜಿಟೇಬಲಿಂದ ಸ್ಟಾರ್ಟ್ ಮಾಡಿ. ಆಲ್ವೇಸ್ ನಿಮ್ಮ ಊಟನ ಫಸ್ಟು ನೀರು ಕುಡೀರಿ, ಅದಾದಮೇಲೆ ವೆಜಿಟೇಬಲ್ ತಿನ್ನಿರಿ, ಅದಾದಮೇಲೆ ನೀವು ಏನು ತಿನ್ನಬೇಕು ಬಾಕಿದು ಅದೆಲ್ಲ ತಿನ್ಬೋದು. ಸೊ ಆಲ್ವೇಸ್ ಈಟ್ ವೆಜಿಟೇಬಲ್ಸ್. ಅಂತ ತುಂಬ ಜನ ನಾನು ಏನು ಹೇಳ್ತೀನಿ ಅಂದರೆ, ಯಾರೋ ಒಬ್ಬರು ಎಕ್ಸಾಂಪಲ್, ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ.
ಸೊ ನಮ್ಮ ಫ್ಯಾಮಿಲಿಯವರೇ ಅಂದ್ಕೊಳ್ಳಿ. ಸೊ ನಾಲೆಡ್ಜ್ ಏನಾದ್ರು ಹೇಳಿದ್ರೆ ಕೇಳೋಲ್ಲ, ತಗೊಳ್ಳೋದಿಲ್ಲ. ಆಮೇಲೆ ದೇರ್ ವಿತಂಡವಾದ ಈಸ್ ಲೈಕ್ ನಾವು ಮಾಡೋದೇ ಸರಿ ಅನ್ನೋದು ಇರುತ್ತೆ. ಸೊ ಚಪಾತಿ ಅನ್ನ ಬೇಕಾದ್ರೆ ಅನ್ನದಿಂದ ಶುಗರ್ ಆಗುತ್ತೆ ಅನ್ಕೋತಾರೆ, ಚಪಾತಿ ತಿಂತಾರೆ. ಬಟ್ ಚಪಾತಿ ಸೇಮ್ ಥಿಂಗ್, ಇನ್ಸ್ಟೆಡ್ ಅದು ಇನ್ನೂ ಒಳ್ಳೆಯದಲ್ಲ ನಮಗೆ ಹೇಳಬೇಕು ಅಂದರೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಜನ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ, ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟು ಹೇಳಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ದೇ ಡೋಂಟ್ ಎಕ್ಸ್ಪೆರಿಮೆಂಟ್, ಬಟ್ ದೇ ಎಕ್ಸ್ಪೆರಿಮೆಂಟ್ ವಿತ್ ದೇರ್ ಬಾಡಿ. ಅದೇನಾದರೂ ಆಗಿರ್ಬೋದು, ಬಟ್ ದೇರ ವಿತಂಡವಾದ ಮಾತ್ರ ಬದಲಾಗಲ್ಲ. ಈ ಥರ ಜನ ಇರ್ತಾರೆ, ಏನೂ ಮಾಡೋಕ್ಕಲ್ಲ, ಲೀವ್ ಇಟ್ ದಟ್ ಪಾರ್ಟ್. ಬಟ್ ನಾನು ತುಂಬ ಜನ ನನಗೆ ಕೇಳ್ತಾರೆ, ಇಲ್ಲ ನಮ್ಮ ಬಿಲ್ಡಿಂಗಲ್ಲೇ ಇರ್ತಾರೆ, ಅವರೆಲ್ಲ ಕೇಳ್ತಾರೆ, ನಮ್ಗೆ ಅದು ಹೇಳ್ಕೊಡಿ ಇದು ಹೇಳ್ಕೊಡಿ, ಹೆಂಗೆ ಸಣ್ಣ ಅದೇ ಅಂತ ಹೇಳೋಕೆ ಹೋದ್ರವ್ರಿಗೆ ಕೇಳೋ ಪೇಷನ್ಸ್ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಆಮೇಲೆ ಎದುರುಗಡೆ ಇರೋರಿಗೆ ಅವಕಾಶ ಕೊಡಬೇಕು. ಆಮೇಲೆ ನಾವು ತಿಳ್ಕೊಂಡ್ರೆ ನಾವು ಕರೆಕ್ಟು 100% 100% ಅಂತ ಅನ್ಕೋಬಾರ್ದು. ಎದುರುಗಡೆ ಇರೋಲ್ಲ ಒಂದೊಂದು ವಿಷಯ ನಮಗೆ ಸಿಗುತ್ತೆ, ಅದನ್ನು ಕಲಿತಾ ಹೋಗಬೇಕು. ನೋಡಿ ಕೂಡ ಕಲಿಬೋದು ನಾವು. ನನ್ನ ಜರ್ನಿನಲ್ಲಿ, ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ನೋಡಿ ಕಲ್ತಿರೋದು ಜಾಸ್ತಿ. ಅಷ್ಟು ನಮಗೆ ಇರಬೇಕು ಕೆಪಾಸಿಟಿ ಅಂತ ನಾನು ಅಂದ್ಕೊತೀನಿ. ಸೊ ಅದಾದಮೇಲೆ ಆಲೂ ಪರಾಟ ಬೆಳಗ್ಗೆ ಮಕ್ಳಿಗೆ ಡಬ್ಬಾಗಿ ಮಾಡಿದ್ದೆ, ಅದ್ರದ್ದು ಆಲೂ ಉಳಿದಿತ್ತು. ಸೊ ಹಾಗಾಗಿ ಮಕ್ಳುಗಳಿಗೆ ನಾನು ಆಲೂ ಟಿಕ್ಕಿ ಥರ ಮಾಡಿಕೊಟ್ಟೆ ಮನೆಯಲ್ಲೇ. ಅವ್ರಿಗೂ ಸ್ವಲ್ಪ ಅನಿಸುತ್ತಲ್ಲ, ನಾನು ಹೊರಗಡೆದು ಏನೂ ಕೊಡಿಸಲ್ಲ ಪಾಪ. ಹಾಗಾಗಿ ನಾನು ಮನೇಲಂದರೆ ಅದೇನು ಈಸಿ, ಸುಮ್ಮನೆ ಆಲೂ ಬೇಯಿಸಿರೋದಿತ್ತು, ಅದನ್ನು ಕಿವುಚಿದೆ, ಅದಕ್ಕೆ ಸ್ವಲ್ಪ ಹಳದಿ, ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಥರ ಹಾಕ್ಕೊಂಡೆ, ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ಕೊಂಡೆ. ಸೊ ಸಾಲ್ಟು ಇದ್ದಿದ್ದೆ ನಾರ್ಮಲ್ ಮಸಾಲ ಹಾಕಿ ಅದನ್ನು ತವಾ ಮೇಲೆ ರವೆ ಜೊತೆ ಹಾಕಿಬಿಟ್ಟು ಇಟ್ಟೆ ಅಷ್ಟೇ. ಎಣ್ಣೆನೂ ಕೂಡ ಜಾಸ್ತಿ ಹಾಕಿಲ್ಲ. ಸೊ ಇಟ್ ವಾಸ್ ಸೋ ಯಮ್ಮಿ. ಅದಾದಮೇಲೆ ಜಿಮ್ಮಿಂದ ಬಂದೆ. ಅದಾದಮೇಲೆ ಪ್ರೋಟೀನ್ ವೆಜಿಟೇಬಲ್ಸ್ ಚಿಕನ್ ತಿಂದೆ. ಇದು ನಾನು ಇವತ್ತಿನ ದಿನ ಆಗಿತ್ತು. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಬೇಕು ಅದನ್ನು ನನಗೆ ಡೌಟ್ಸಲ್ಲಿ ಕೇಳಿ. ಹಾಗೆ ವಿಡಿಯೋ ಇನ್ನೂ ಅರ್ಧ ಶೂಟ್ ಮಾಡಿರ್ತಿದ್ದೆ, ಎಡಿಟ್ ಮಾಡಿ ಹಾಕ್ತೀನಿ ನಿಮ್ಮ ಕ್ವಶನ್ಸ್ಗೆ ನನ್ನ ಉತ್ತರವನ್ನು. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊಡ್ತೀನಿ. ಹಾಗೆ ವೇಟನ್ನು ನಾಳೆಯಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.